ರಾಜ್ಯ ಕಾಂಗ್ರೆಸ್ ಹಿರಿಯ ನಾಯಕರು ನಾಳೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆ ಬಳಿಕ ರಾಹುಲ್ ಭೇಟಿಗೆ ಈಗ ಟೈಮ್ ಫಿಕ್ಸ್ ಆಗಿದೆ. ನಾಳೆ ನವದೆಹಲಿಗೆ ಹೋಗ್ತಾರೆ ದಿನೇಶ್ ಗುಂಡೂರಾವ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾರೆ. ಇಲ್ಲಿ ಪ್ರಮುಖವಾಗಿ ಸಂಪುಟ ಪುನರಚನೆ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡ್ತಾರೆ. 5ಕ್ಕೂ ಅಧಿಕ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಸ್ಥಾನವನ್ನ ಹಂಚುವ ಸಾಧ್ಯತೆಗಳು ಕೂಡ ಇದೆ. ಹಾಲಿ ಸಚಿವರಾದ ವೆಂಕಟರಮಣಪ್ಪ, ಪುಟ್ಟರಂಗ ಶೆಟ್ಟಿ, ಶಂಕರ್, ಜಯಮಾಲಾ ಸಚಿವ ಸ್ಥಾನದ ಮೇಲೆ ತೂಗುಗತ್ತಿ ಈಗ ನೇತಾಡ್ತಾ ಇದೆ ಅನ್ನುವಂಥ ವಿಚಾರ. ಶಂಕರ್ ಕೈಬಿಟ್ಟು CS ಶಿವಳ್ಳಿಗೆ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ನಡೆಸ್ತಾರೆ. ಜಯಮಾಲಾ ಬದಲಾಗಿ ಅಂಜಲಿ ನಿಂಬಾಳ್ಕರ್ ಹೆಸರು ಚರ್ಚೆಗೆ ಬರ್ತಾ ಇದೆ. ನಾಳೆ ರಾಹುಲ್ ಜೊತೆಗಿನ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥ ಮಾಹಿತಿ. ಒಟ್ಟು 13 ಜನ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಖಾಲಿ ಇರುವ ಕಾಂಗ್ರೆಸ್ ಕೋಟಾದ 6 ಸಚಿವ ಸ್ಥಾನಗಳು, JDS ಕೋಟಾದ 2 ಸಚಿವ ಸ್ಥಾನಗಳು, ಜೊತೆಗೆ 5 ಈಗ ಇವರು ಖಾಲಿ ಮಾಡಿದ್ರೆ ಕೈಬಿಟ್ಟ ಸಂಪುಟದಿಂದ ಒಟ್ಟು 13 ಜನಕ್ಕೆ ಅವಕಾಶ ಸಿಗದಂಗಾಗುತ್ತೆ. ಆ ರೀತಿ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ ಎನ್ನುವಂಥ ಮಾಹಿತಿ ಈಗ ಈ ಕ್ಷಣಕ್ಕೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ಈ ರೀತಿಯಾಗಿ ನಾಳೆ ರಾಹುಲ್ ಗಾಂಧಿ ಭೇಟಿಗೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಬಳಿಕ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ರೂಪಕ್ಕೆ ಬರ್ತಾರೆ ಇವರು. ಯಾಕಂದರೆ 22ನೇ ತಾರೀಕು ಅಂತೇಳಿ ಡೆಡ್ಲೈನ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಂಪುಟ ವಿಸ್ತರಣೆ ಮಾಡೋಕ್ಕೆ. ಭಾಳ ಟೈಮ್ ಇಲ್ಲ, ಇನ್ನು 3 ದಿನ ಇದೆ ಅಷ್ಟೇ. ಹೀಗಾಗಿ ತುರ್ತಾಗಿ ಎಲ್ಲವೂ ಕೂಡ ಆಗಬೇಕು. ಸೊ ಈಗ ಇವರು ಒಂದು ಕ್ಲಾರಿಟಿ ರಾಜ್ಯ ನಾಯಕರಿಗೆ ಸಿಕ್ಕಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಟ್ಟು ಅದನ್ನು ಒಪ್ಪಿಗೆಯನ್ನು ಪಡ್ಕೊಂಡ್ಬರೋದಷ್ಟೇ ಬಾಕಿ ಇರುವಂಥದ್ದು. ಒಂದಷ್ಟು ಜನರಿಗೆ ಈಗ ಇಲ್ಲಿ ಕಳಿಸ್ತಾರೆ ಮನೆಗೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಹಾಲಿ ಮಂತ್ರಿಗಳಾಗಿರುವಂತಹ ವೆಂಕಟರಮಣಪ್ಪ, ಪುಟ್ಟರಂಗ ಶೆಟ್ಟಿ, ಶಂಕರ್ ಹಾಗೂ ಜಯಮಾಲಾ ಈ 4 ಜನಕ್ಕೆ ಬಹುತೇಕ ಸಚಿವ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಇವರ ಸ್ಥಾನವನ್ನು ಹೊಸಬರಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಂಕರನ್ನು ಕೈಬಿಟ್ಟು CS ಶಿವಳ್ಳಿಗೆ ಸಚಿವ ಸ್ಥಾನ ಕೊಡೋ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆದರೆ ಏನೇ ಮಾಡಿದ್ರೂ ಕೂಡ ಅಲ್ಲಿ ಬಂಡಾಯ ಅಂತೂ ಅಥವಾ ಅಸಮಾಧಾನ, ಭಿನ್ನಮತ ಇದಂತೂ ಖಚಿತ ಇದ್ದೇ ಇರುತ್ತೆ. ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಯಾರ್ಯಾರಿಗೆ ಹೊಸದಾಗಿ ಅವಕಾಶವನ್ನು ಕೊಡಬೇಕು, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಏನು ಕೂಗೇನಿದೆ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತ ಆಗಿದೆ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಸರ್ಕಾರ ಸೀಮಿತ ಆಗಿದೆ, ಕರ್ನಾಟಕದ ಉತ್ತರ ಭಾಗಕ್ಕೆ ಯಾರು ಕೂಡ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ ಅನ್ನೋ ಒಂದು ಕೂಗೇನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಭಾಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡೋ ಬಗ್ಗೆ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಕಾಂಗ್ರೆಸ್ನ ಎಲ್ಲ ಸಚಿವ ಸ್ಥಾನಾಕಾಂಕ್ಷಿಗಳಲ್ಲಿ ಬಹಳ ಕಾಡ್ತಾ ಇದೆ. ಅವರಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗುತ್ತೆ ಅಂಥೇಳಿ. ಆಲ್ಮೋಸ್ಟ್ ನಾಳೆ ಸಚಿವಾಕಾಂಕ್ಷಿಗಳ ಹಣೆ ಬರಹ ನಿರ್ಧಾರ ಆಗುತ್ತೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ಬೆಳಗಾವಿಯ ಸುವರ್ಣಸೌಧ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ನಾಳೆ ರಾಜ್ಯ ಕಾಂಗ್ರೆಸ್ನ 3 ಪ್ರಮುಖ ನಾಯಕರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸ್ಥಾನಾಕಾಂಕ್ಷಿಗಳ ಹಣೆ ಬರಹ ನಾಳೆ ನಿರ್ಧಾರ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ 4ರಿಂದ 5 ಜನನ ಕೈ ಬಿಡಬಹುದು ಹೊಸದಾಗಿ ಅವಕಾಶವನ್ನು ಕೊಡೋಕ್ಕೋಸ್ಕರ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಒಂದು ವೇಳೆ ಹಂಗಾದ್ರೆ ಅದರ ಪರಿಣಾಮ ಏನಾಗ್ಬೋದು ಪ್ರಮೋದ್? ಮೊದಲನೇದಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅನ್ನೋ ಬಗ್ಗೆ. ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ಪಕ್ಷ ಏನಿದೆ, ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಸಂಪುಟ ಪುನರ್ರಚನೆಗೆ ಅಂತ ಕ್ಯಾಬಿನೆಟ್ ರೀಶಫಲ್ಗೆ ಈಗಾಗಲೇ ಮುಂದಾಗ್ತಾ ಇದೆ. ಅನೇಕ ಸಚಿವರಿಗೆ ಸಂಬಂಧಪಟ್ಟಂತೆ ಸುಮಾರು 3ರಿಂದ 5 ಶಾಸಕರನ್ನ ಈಗ ಕೈ ಬಿಡೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಪ್ರಮುಖವಾಗಿ ಈಗ ಬರ್ತಾ ಇರುವಂತಹ ಹೆಸರುಗಳನ್ನ ನೋಡೋದಾದ್ರೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ವೆಂಕಟರಮಣಪ್ಪ ಅವರ ಹೆಸರು ಕೂಡ ಬರ್ತಾ ಇದೆ. ಹೀಗಾಗಿ ಈ ಭಾಗದ ಇನ್ಫ್ಯಾಕ್ಟ್ ಈ ಇಬ್ಬರು ಸಚಿವರನ್ನ ಪಕ್ಷದಿಂದ ಇನ್ಫ್ಯಾಕ್ಟ್ ಸಂಪುಟದಿಂದ ಕೈ ಬಿಟ್ಟು ನಂತರ ಉತ್ತರ ಕರ್ನಾಟಕದ ಹಿರಿಯ ನಾಯಕರಿಗೆ ಅಥವಾ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದರ ಜೊತೆಗೆ ಈಗ ಶಂಕರ್ ಅವರ ಹೆಸರು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಅವರನ್ನ ಈಗಾಗಲೇ ಮಂತ್ರಿ ನೀಡಿದೀವಿ, ಹೀಗಾಗಿ ಅವರನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಟ್ಟು ಇನ್ನಿತರಿಗೆ ಪ್ರಮುಖವಾಗಿ ಕುರುಬ ಸಮಾಜದ ಹಿರಿಯ ನಾಯಕರು CS ಶಿವಳ್ಳಿ ಅವರ ಹೆಸರು ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಿಂದನೇ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಮಣೆ ಹಾಕಬೇಕು ಅಂತ ಮತ್ತೊಂದು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದ್ರೆ ಈಗ ಜಯಮಾಲಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದ್ರ ಬಗ್ಗೆ ಇನ್ನೂ ಪಕ್ಷ ತೀರ್ಮಾನ ತಗೋಬೇಕಾಗಿದೆ. ಈಗ
ಈ ವಿಧಾನಸೌಧ ಕಾರಿಡಾರ್ ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಬರ್ತಾ ಇರುವಂತಹ ಮಾತು ಅಂದ್ರೆ ಜಯಮಾಲಾ ಅವರನ್ನ ಸಂಪುಟದಿಂದ ಕೈಬಿಟ್ಟು ಅವರ ಸ್ಥಾನದಲ್ಲಿ ಮರಾಠದ ಸಮಾಜದ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಕೂಡ ಕೇಳಬರ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಇನ್ನು ಯಾವುದೇ ಅಂತಿಮವಾದಂತಹ ನಿರ್ಧಾರ ಸದ್ಯಕ್ಕಾಗಿಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಪ್ರಮುಖವಾಗಿ ಈಗಾಗಲೇ ಹೇಳೋದಾದ್ರೆ ಸಂಪುಟ ಪುನರ್ರಚನೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅಂದ್ರೆ 5 ಶಾಸಕರನ್ನ ಕೈ ಬಿಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇಬ್ಬರನ್ನಾದ್ರೂ ಕೂಡ ಸಚಿವ ಸ್ಥಾನದಿಂದ ಕೈ ಬಿಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ಈಗ ಏನ್ ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಸಂಪುಟ ವಿಸ್ತರಣೆಗಿಂತ ಹೆಚ್ಚಾಗಿ ಸಂಪುಟ ಪುನರ್ರಚನೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ 3 ಕ್ಷೇತ್ರದಲ್ಲಿ, ಪ್ರಮುಖವಾಗಿ 3 ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಈಗಾಗಲೇ ಅಧಿಕಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇನ್ನಷ್ಟು ಬಲಿಷ್ಠವಾಗಿದೆ. ಹೀಗಾಗಿ ಬಂಡಾಯ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಘಟನೆಗಳಿರ್ಬೋದು ಅಥವಾ ಅಸಮಾಧಾನಗಳಿರ್ಬೋದು, ಅದರ ಪರಿಣಾಮ ಪಕ್ಷದ ಮೇಲೆ ಅಷ್ಟಾಗಿ ಆಗಲ್ಲ. ಜೊತೆಗೆ ಉಪಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಉತ್ತಮವಾದಂತಹ ಗಳಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಯಾವುದೇ ರೀತಿಯಂತಹ ಪರಿಣಾಮ ಬೀರಲ್ಲ ಅನ್ನುವಂಥದ್ದು ಈಗಾಗಲೇ ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಬರ್ತಾ ಇರುವಂತಹ ಮಾತು. ಹೀಗಾಗಿ ಪುನರ್ರಚನೆಗೆ ಅಂದ್ರೆ ಸಚಿವರನ್ನ ಕೈ ಬಿಡೋದಕ್ಕೆ ಈಗ ಸಾಕಷ್ಟು ವಿಚಾರಗಳನ್ನ ಈಗ ಕಾಂಗ್ರೆಸ್ ಖಂಡಿತವಾಗ್ಲೂ ಮಾಡ್ತಾ ಇದೆ. ಹೀಗಾಗಿ ಸದ್ಯಕ್ಕಂತೂ ಇಬ್ಬರು ಸಚಿವರನ್ನ ಕೈ ಬಿಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಆ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಈಗಾಗಲೇ ಕಾಣಿಸ್ತಾ ಇದೆ. ರಾಮ್, ಥ್ಯಾಂಕ್ ಯು ಪ್ರಮೋದ್.